ವಾಟ್ ಶೋ ಮಾಡೋಣ, ಶೋಕೇಶ್ ಮಾಡೋಣ. ಅದ್ರ ಜೊತೆಗೆ ಲಕ್ ಇರಬೇಕು. No, why are you grateful for? What are you grateful for? One last try. 6.5 hours later. Hello everyone, welcome to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಬೇಸಿಕಲಿ ಇದು ನನ್ನ ಫಸ್ಟ್ ಯೂಟ್ಯೂಬ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಆಗಿದೆ. ಆ್ಯಂಡ್ ಈ ಇಯರ್ 2026 ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟಾಗಿ ಇದ್ದು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಿ ಯೂಟ್ಯೂಬಲ್ಲಿ ಏನಾದರೂ ಒಂದು ಅಚೀವ್ ಮಾಡೋಣ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ನಾನು ಇವತ್ತು ನ್ಯೂ ಇಯರ್ ಟೈಮಲ್ಲಿ ಥಾಟ್ ಆಫ್ ಪೋಸ್ಟಿಂಗ್ ದಿಸ್. ಇವತ್ತೇನು ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ಐ ವಿಲ್ ಲೆಟ್ ಯು ಪೀಪಲ್ ನೋ ವಾಟ್ ಈಸ್ ಬೇಸಿಕಲಿ ಅ ವಿಷನ್ ಬೋರ್ಡ್ ಆ್ಯಂಡ್ ವೈ ವಿಷನ್ ಬೋರ್ಡ್ ಮಾಡಬೇಕು, ವಾಟ್ ಈಸ್ ದ ಯೂಸ್ ಆಫ್ ವಿಷನ್ ಬೋರ್ಡ್, ಆ್ಯಂಡ್ ನಾನೇಂತಕ್ಕೆ ವಿಷನ್ ಬೋರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಟು ಬಿ ವೆರಿ ಫ್ರ್ಯಾಂಕ್, ವಿಷನ್ ಬೋರ್ಡ್ ಅಂದರೆ ಏನು ಅಂತ ನನಗೆ ಐಡಿಯಾ ಸಹ ಇರಲಿಲ್ಲ. ಆ್ಯಂಡ್ ನಾನು ಇದೆಲ್ಲ ನಂಬೋದು ಇಲ್ಲ, ಲೈಕ್ ನಾನು ಅದೆಲ್ಲ ಮ್ಯಾನಿಫೆಸ್ಟೇಷನ್ ಅದೆಲ್ಲ ನಾನು ನಂಬ್ತಿರ್ಲಿಲ್ಲ ಮುಂಚೆ. ಬಟ್ ಈಗ ಬೈ ಸೀಯಿಂಗ್ ಎವ್ರಿಬಡೀಸ್ ಯುನೋ ಫೀಡ್ಬ್ಯಾಕ್ ಆ್ಯಂಡ್ ರೆಗ್ಯುಲರ್ ಆಗಿ ಪ್ರತಿಯೊಬ್ಬರು ಅದ್ರ ಬಗ್ಗೆ ಮಾತಾಡ್ತಿರೋದು ನೋಡಿದ್ರೆ ಐ ಫೀಲ್ ಲೈಕ್ ದರ್ ಇಸ್ ಸಮಥಿಂಗ್ ಇನ್ ಇಟ್. ನಾನು ಟ್ರೈ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ 2026 ನಾನು ಒಂದು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ಅಟ್ ದ ಎಂಡ್ ಆಫ್ ದ ಇಯರ್ ನಾನು ಅದನ್ನು ಅಚೀವ್ ಮಾಡ್ತೀನಾ ಇಲ್ವಾ ಅಂತ ನಾನು ನೋಡಬೇಕು. ಅದಕ್ಕೋಸ್ಕರ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ವೈ ನಾಟ್ ಅದನ್ನು ನಾನು ರೆಕಾರ್ಡ್ ಮಾಡಿಬಿಟ್ಟು ಪೋಸ್ಟ್ ಮಾಡಿದ್ರೆ ಅದು ನನ್ನ ಕನ್ಸಿಸ್ಟೆನ್ಸಿನ ತೋರಿಸುತ್ತೆ. ಲೈಕ್ ಫಸ್ಟ್ ವಿಡಿಯೋದಲ್ಲಿ ನಾನು ಇದು ಪೋಸ್ಟ್ ಮಾಡಿ ಡಿಸೆಂಬರ್ ಎಂಡ್ ಅಷ್ಟರಲ್ಲಿ ನಾನು ಅದನ್ನು ಅಚೀವ್ ಮಾಡ್ತೀನಾ ಇಲ್ವಾ ಅಂತ ನನಗೆ ಗೊತ್ತಾಗುತ್ತೆ. ಆ್ಯಂಡ್ ಐ ಕ್ಯಾನ್ ಶೋಕೇಸ್ ಸಮಥಿಂಗ್ ಅಲ್ವಾ. ಆ್ಯಂಡ್ ಐ ಕ್ಯಾನ್ ಶೋ ಯು ಪೀಪಲ್ ಆಲ್ಸೋ ನಾನು ಕನ್ಸಿಸ್ಟೆಂಟ್ ಆಗಿದ್ನಾ, ಮಾಡಿದ್ನಾ, ಏನು ಮಾಡಿದೆ, ಏನು ಬಿಟ್ಟೆ, ನನ್ನ ಅಚೀವ್ಮೆಂಟ್ಸ್ ಏನು ಎಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಇದನ್ನು ಶೂಟ್ ಮಾಡ್ತಾ ಇದ್ದೀನಿ. ಸೊ ನಾನು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದೆ. ಬಟ್ ಕೆಲವೊಬ್ರಿಗೆ ವಿಷನ್ ಬೋರ್ಡ್ ಅಂದ್ರೆ ಏನು ಅಂತ ಡೌಟ್ ಇದ್ರೆ, ಜಸ್ಟ್ ಫಾರ್ ದ ಕ್ಲಾರಿಫಿಕೇಶನ್, ಅದೇನಿಲ್ಲ. ಇಟ್ಸ್ ಬೇಸಿಕಲಿ ಸಮಥಿಂಗ್ ವೇರ್ ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ನಾವು 2026 ಏನೇನು ಅಚೀವ್ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಇರುತ್ತೋ ಅದ್ರ ರಿಲೇಟೆಡ್ ಪಿಕ್ಚರ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ನಮ್ಗೆ ಹೆಂಗೆ ಬೇಕು ಹಾಗೆ ಕಟ್ ಮಾಡಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋದು. ಕಲೆಕ್ಟ್ ಇನ್ ದ ಸೆನ್ಸ್ ಎಲ್ಲಾದರೂ ಒಂದು ಪಿಂಟ್ರೆಸ್ಟಲ್ಲಿ ಡೌನ್ಲೋಡ್ ಮಾಡೋದು, ಗೂಗಲಲ್ಲಿ ಡೌನ್ಲೋಡ್ ಮಾಡೋದು, ಆರ್ ನೀವು ಮುಂಚೆ ನಮ್ಮ ನ್ಯೂಸ್ ಪೇಪರಲ್ಲಿ ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡು ಬಂದು ಇಟ್ಕೊಂಡಿದ್ರೆ ಏನೇ ಇದ್ರೂ ಅಷ್ಟೇ ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಅದನ್ನೆಲ್ಲ ಕಟ್ ಮಾಡಿ, ಟ್ರಿಮ್ ಮಾಡಿ, ಪೇಸ್ಟ್ ಮಾಡಿ ಅದನ್ನು ನೀವು ದಿನ ನೋಡೋ ಪ್ಲೇಸ್, ಲೈಕ್ ಫಾರ್ ಎಕ್ಸಾಂಪಲ್ ಮಿರರ್ ಪಕ್ಕ ಆಗಲಿ ಅಥವಾ ನಿಮ್ಮ ಕಬೋರ್ಡ್ ಹತ್ರ ಆಗಲಿ, ನಿಮ್ಮ ಸ್ಟಡಿ ಟೇಬಲಲ್ಲಾಗಲಿ ಎಲ್ಲಾದರೂ ಅಷ್ಟೇ ಅದನ್ನು ನಾವು ಪೇಸ್ಟ್ ಮಾಡ್ಕೊಂಡಿದ್ರೆ ಎವ್ರಿ ಡೇ ನಾವು ಅದನ್ನು ನೋಡ್ತೀವಿ ಆ್ಯಂಡ್ ವಿ ಫೀಲ್ ಮೋಟಿವೇಟೆಡ್. ಇಷ್ಟೆಲ್ಲ ಅನ್ಕೊಂಡಿದ್ದೀನಿ ಈ ಇಯರಲ್ಲಿ ನಾನು ಇದನ್ನು ಮಾಡಬೇಕು ಅಂತ. ಅಷ್ಟೇ ವಿಷನ್ ಬೋರ್ಡ್, ಬೇಸಿಕಲಿ ಅದೇ ವಿಷನ್ ಬೋರ್ಡ್. ಆ್ಯಂಡ್ ಅದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ, ವೇರ್ ನಾವು ಅದ್ರ ಬಗ್ಗೆ ದಿನ ಥಿಂಕ್ ಮಾಡಿ ನೋಡಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ನಾವು ಎಫರ್ಟ್ಸ್ ಆಗ್ತೀವಿ, ಅದಕ್ಕೋಸ್ಕರ ನಮ್ಮ ಹಾರ್ಡ್ ವರ್ಕ್ ಖಂಡಿತವಾಗ್ಲೂ ಆಗ್ತೀವಿ. ಅದರಿಂದ ನಾವು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ ನನಗೆ ಅನ್ನಿಸ್ತು. ಸೊ ವಿಷನ್ ಬೋರ್ಡ್ ಮಾಡೋದಕ್ಕೆ ಫ್ಯೂ ಐಟಮ್ಸ್ ಏನು ಬೇಕು ಅಂತ ಅಂದರೆ, ಒಂದು ಥಿಕ್ ಆಗಿರೋ ಕಾರ್ಡ್ಬೋರ್ಡ್ ಬೇಕಾಗುತ್ತೆ, ಕಾರ್ಡ್ಬೋರ್ಡ್ ಶೀಟ್ ವೈಟ್ ಆರ್ ಎನಿ ಕಲರ್ ಆಫ್ ಯೋರ್ ಚಾಯ್ಸ್ ಕಾರ್ಡ್ಬೋರ್ಡ್ ಶೀಟ್ ಬೇಕು. ಇದಕ್ಕಿಂತ ದೊಡ್ಡದು ಬರುತ್ತೆ, ಅದು ನೀವು ಇಂಟ್ರೆಸ್ಟ್ ಇದ್ರೆ ಅದನ್ನು ತಗೊಂಡು ಪರ್ಚೇಸ್ ಮಾಡ್ಬಿಟ್ಟು ನೀವು ಮಾಡ್ಬೋದು. ಬಟ್ ನನಗೆ ಚಿಕ್ಕದೇ ಸಾಕು ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಕಾರ್ಡ್ಬೋರ್ಡಲ್ಲಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಅಚೀವ್ ಮಾಡಬೇಕು ಅಂತ ಇರುವಂಥ ಫೋಟೋಸ್, ಕೆಲವೊಂದಿದೆ, ಇಷ್ಟೊಂದಿದೆ. ಸೊ ಒಂದು ಫೆವಿಕಾಲ್ ಆ್ಯಂಡ್ ಸೀಸರ್ ಅಷ್ಟೇ. ಸೊ ನಾನು ಇವಾಗ ಇದನ್ನೆಲ್ಲ ಕಟ್ ಮಾಡ್ತೀನಿ. ಓಕೆ, ಐ ವಿಲ್ ಕಟ್ ಆಲ್ ಆಫ್ ದಿಸ್. ಅದನ್ನು ರೆಡಿ ಮಾಡ್ಕೊತ ಸೈಮಲ್ಟೇನಿಯಸ್ ಆಗಿ ನಾನು ನನ್ನ ಬಗ್ಗೆ ಸ್ವಲ್ಪ ಲೈಟಾಗಿ ಕೊಂಚಂ ನನ್ನ ಬಗ್ಗೆ ಹೇಳ್ತೀನಿ. ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕೇಳಿ, ತುಂಬ ಖುಷಿ ಆಗುತ್ತೆ. ಕೇಳಿ ಕಮೆಂಟ್ ಮಾಡಿ, ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ನರ್ವಸ್ ಆಗೇ ಇದ್ದೆ. ಇದು ಒಂದು ಆಲ್ಮೋಸ್ಟ್ ಇದೊಂದು 50ನೇ ಟೇಕ್ ಇರ್ಬೋದು ಅನ್ಸುತ್ತೆ, ಮೇ ಬಿ. ಡೆಫಿನೆಟ್ಲಿ ಇಟ್ಸ್ ಅ 50 ಟೇಕ್. ಅಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟು ಶೂಟ್ ಮಾಡ್ತಾ ಇದ್ದೀನಿ. ನನಗೆ ಮೊದಲೇ ಪೇಷನ್ಸ್ ಇಲ್ಲ, ಬಟ್ ಸ್ಟಿಲ್ ಅಟ್ ಲಾಸ್ಟ್ ಎಲ್ಗೋಗುತ್ತೋ ಇದು ಗೊತ್ತಿಲ್ಲ. ಓಕೆ, ನಾನೇನಂದರೆ ನಾನು ನನ್ನ ಬಗ್ಗೆ ಹೇಳ್ತೀನಿ ಅಂತ ಅಂದೆ. ಸರಿ, ಸೊ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ನೋಡಿದ್ರೇ ಗೊತ್ತಾಗತ್ತೆ. ನನ್ನ ಹೆಸರು ಪವಿತ್ರ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಅಡ್ರೆಸ್ ಎಲ್ಲ ಹೇಳೋಕ್ಕಾಗಲ್ಲ, ಮಮ್ಮಿ ಹೊಡಿತಾರೆ. ನನ್ನ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ನಾನು BE ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿ ಮುಗಿಸಿದ್ದೀನಿ. 2025 ಮೇ ಪಾಸ್ಔಟ್ ಸ್ಟೂಡೆಂಟ್ ನಾನು.
ಕೆಲಸ ಸಿಕ್ಕಿಲ್ವಾ ಪಾಸ್ಔಟ್ ಆಗ್ಬಿಟ್ಟು ಇಲ್ಲಿ ಬಂದು ಕೂತಿದ್ಯಾ ಅಂತ ಕೆಲವೊಬ್ರು ಕೇಳ್ಬೋದು. ನನ್ನ ರಿಲೇಟಿವ್ಸ್ ನೋಡ್ತಿದ್ರೆ ಅವ್ರಿಗೂ ಕ್ವೆಶನ್ ಮಾರ್ಕ್ ಬರ್ಬೋದು, ಅಥವಾ ನನ್ನ ಫ್ರೆಂಡ್ಸ್ ನೋಡಿದ್ರೆ ಇವಳೇನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡೇನೋ ಮಾಡ್ತಿದ್ದಾಳೆ ಅಂತ ಅನ್ನಿಸ್ಬೋದು. ಅವರಿಗೆಲ್ಲ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಕೆಲಸ ಸಿಕ್ಕಿಲ್ಲ, ಟ್ರೈ ಮಾಡ್ತಾ ಇದ್ದೀನಿ, ಕೆಲಸ ಸಿಗ್ತಾ ಇಲ್ಲ. ನಾನೇನು ಮಾಡಲಿ? ಏನು ಮಾಡೋದಕ್ಕಾಗಲ್ಲ. ಐ ಕಾಂಟ್ ಡೂ ಎನಿಥಿಂಗ್. ಲಕ್ ಇದ್ರೆ ಆಗತ್ತೆ, ಹಂಗಂತ ನಾನೇನು ಓದ್ಲಾ ಹೊಡ್ಕೊಂಡು ಮನೇಲಿಲ್ಲ. ಐ ಆಮ್ ಪುಟ್ಟಿಂಗ್ ಮೈ ಎಫರ್ಟ್ಸ್, ಬಟ್ ಸ್ಟಿಲ್ ದೇರ್ ಇಸ್ ನೋ ಪ್ರಾಪರ್ ಲಕ್ ನನ್ನ ಹಣೆ ಬರದಲ್ಲಿ. ಅದಕ್ಕೋಸ್ಕರ ಐ ಆಮ್ ಸ್ಟಿಲ್ ಹಿಯರ್. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋ ಮೈಂಡ್ ಸೆಟ್ ಇರಲಿಲ್ಲ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಇದು ಬಂದ್ಬಿಟ್ಟು ನಂದು ಆಲ್ಮೋಸ್ಟ್ 2-3 years ಇಂದನೂ ಇದ್ರ ಬಗ್ಗೆನೇ ಯೋಚನೆ ಮಾಡಿ ಅಟ್ ಲಾಸ್ಟ್ ಇವಾಗ ಅದು ಏನಾಯ್ತು ನನಗೆ ಅಂತ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಸುಮ್ಮನೆ ರೊಚ್ಚಿಗೆದ್ದು ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ನ. ನೋಡೋಣ ಇದು ಎಲ್ಲಿವರೆಗೂ ಹೋಗಿ ಮುಟ್ಟತ್ತೆ ಅಂತ. ಆ್ಯಂಡ್ ಐ ರಿಯಲಿ ವಿಶ್ ನಾನೊಂದು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗಿ ಮುಂದೆ ಈ ವಿಡಿಯೋಸ್ ಎಲ್ಲ ವಾಪಸ್ ನೋಡಿ ಲೈಫಲ್ಲಿ ಫುಲ್ ವೆಲ್ ಸೆಟಲ್ಡ್ ಆಗಬೇಕು ಅಂತ. ವಿತ್ ದ್ಯಾಟ್ ನಾನು ಹಾಬೀಸ್ ಹೇಳ್ಬಿಡ್ತೀನಿ. ನನ್ನ ಹಾಬೀಸ್ ಏನಂದರೆ ನಾನು ಸಖತ್ತಾಗಿ ಮಾತಾಡ್ತೀನಿ, ಅದೇ ನನ್ನ ಹಾಬಿ. ಅಂದರೆ ಏನಂತ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ ಆಗ್ತೀನಿ. ಆವಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ನರ್ವಸ್ ಆಗಿದ್ದೀನಲ್ಲ, ಆ ಥರ ಸ್ವಲ್ಪ ನರ್ವಸ್ ಆಗ್ತೀನಿ. ನೀವೆಲ್ಲ ಏನು ಎದುರ್ಕೊಳಕ್ಕೆ ಹೋಗ್ಬಿಡಿ ಇವಳು ತುಂಬ ಸ್ಟ್ರಿಕ್ಟು ಅಂತ ಎಲ್ಲ. ಅದಾದ್ಮೇಲೆ ನಾನು ನೋಡಿ ಇವಾಗ ಫುಲ್ ಆರಾಮಾಗಿ ಪೀಸಾಗಿ ಮಾತಾಡ್ತೀನಿ. ಆ ಥರ ಎಲ್ಲ ಇಲ್ಲ. ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋ ಅಲ್ವಾ, ಅದೊಂದು 50ನೇ ಟೇಕ್ ಆಗಿತ್ತು. ಸೊ ಅದರಿಂದ ಇಟ್ ವಾಸ್ ಲೈಕ್ ಹೋಗ್ಲಿ ಬಿಡಿ. ಅದಾದಮೇಲೆ ನಾನು ತುಂಬ ಚೆನ್ನಾಗಿ ಕುಕ್ ಮಾಡ್ತೀನಿ. ಐ ಹ್ಯಾವ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಕುಕ್ಕಿಂಗ್. ನಾನು ಆಲ್ಮೋಸ್ಟ್ ಫ್ರಮ್ 8th ಸ್ಟ್ಯಾಂಡರ್ಡಿಂದ ನಾನೇ ಮನೇಲಿ ಕುಕ್ ಮಾಡೋದು. ಕಿಚನ್ ಡಿಪಾರ್ಟ್ಮೆಂಟ್ ನಂದೇ, ನಾನೇ ರೇಷನ್ ಎಲ್ಲ ತೊಗೊಳ್ಳೋದು, ನಾನೇ ಕಿಚನ್ ಎಲ್ಲ ಹ್ಯಾಂಡಲ್ ಮಾಡೋದು, ಪ್ರತಿಯೊಂದು ನಾನೇ. ಈ ಗ್ಯಾಪಲ್ಲಿ ಹೇಳ್ತೀನಿ, ನೀನೇ ಮಾಡ್ತೀಯ ಅಂದರೆ ನಿಮ್ಮ ಅಮ್ಮ ಏನು ಮಾಡ್ತಿರ್ತಾರೆ ಅಂತ ಎಲ್ಲ ಸ್ವಲ್ಪ ಜನ ಕ್ವೆಶನ್ ಮಾರ್ಕ್ ಇರುತ್ತೆ. ಈಗಲೇ ಹೇಳ್ಬಿಡ್ತೀನಿ, ಮಮ್ಮಿಗೆ ಅಡುಗೆ ಮಾಡೋದಕ್ಕೆ ಬರಲ್ಲ ಗೈಸ್. ಮಮ್ಮಿಗೆ ಅಡುಗೆ ಮಾಡೋದಕ್ಕೆ ಬರಲ್ಲ. ಆವಾಗ ನಮ್ಮಮ್ಮ ಅಡುಗೆ ಮಾಡಬೇಕಾದ್ರೆ ನಾವೆಲ್ಲ ತುಂಬ ಸಣ್ಣ ಇದ್ವಿ. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವೆಲ್ಲ ದಪ್ಪ ಆದ್ವಿ. ಅದರಲ್ಲೇ ತಿಳ್ಕೊಳ್ಳಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಅಂತ. ಸೊ ನಮ್ಮಮ್ಮಗೆ ಅಡುಗೆ ಮಾಡೋದಕ್ಕೆ ಬರಲ್ಲ, ಅವ್ರಿಗೆ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತಾನೆ ನಾನು ಕುಕ್ಕಿಂಗ್ನ ಹಾಬಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟೆ ಅಷ್ಟೇ. ಅದಾದಮೇಲೆ ಪೇಂಟಿಂಗು, ಆರ್ಟ್ ಆ್ಯಂಡ್ ಆ್ಯಕ್ಟಿವಿಟಿಯಲ್ಲಿ ನನಗೆ ಫುಲ್ ಖುಷಿ ಆಗುತ್ತೆ. ನನಗೆ ಆರ್ಟ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಅದಕ್ಕೋಸ್ಕರ ಇದೆಲ್ಲ ಸರ್ಕಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಕ್ಯಾನ್ವಾ ಅಂತ ಒಂದು ಆ್ಯಪ್ ಬರುತ್ತೆ, ಎಡಿಟಿಂಗ್ ಆ್ಯಪ್. ಅದರಲ್ಲೇ ಕೊಲಾಜ್ ಮಾಡಿಬಿಟ್ಟು ಅದರಲ್ಲೇ ಫ್ರೀ ಸ್ಟೈಲಲ್ಲಿ ಎಲ್ಲಿ ಬೇಕಲ್ಲಿ ಪಿಕ್ಚರ್ಸ್ನೆಲ್ಲ ಮಾಡಿ ಹಾಕಿ, ಐ ಮೀನ್ ಶೀಟಲ್ಲಿ ಅವ್ರು ಅದನ್ನು ಪ್ರಿಂಟ್ಔಟ್ ತೆಗೆಸ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತಾರೆ. ಬಟ್ ನನಗೆ ಇಷ್ಟ ಆರ್ಟ್ ಆ್ಯಂಡ್ ಆ್ಯಕ್ಟಿವಿಟಿ. ಸ್ಕೂಲು ಕಾಲೇಜಲ್ಲಿ ಎಲ್ಲದರಲ್ಲೂ ಸ್ಪೋರ್ಟ್ಸ್ಗೆ, ಆರ್ಟ್ ಆ್ಯಂಡ್ ಆ್ಯಕ್ಟಿವಿಟಿಗೆ ನಾನು ಎಫರ್ಟ್ಸ್ ಹಾಕಿರೋ ಅಷ್ಟು ಎಜುಕೇಷನಲ್ಲಿ ಹಾಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದು 25 ಲಕ್ಷ ಪ್ಯಾಕೇಜ್ ಇರೋ ಯಾವ್ದಾದ್ರು ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತಿದ್ದೆ ಫಾರ್ ಶೋರ್. ಬಟ್ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಕೆಲಸಕ್ಕೆ ಹೋಗ್ತೀನಿ, ಒಂದಲ್ಲ ಒಂದಿನ ಹೋಗ್ತೀನಿ ನಾನು ಕೆಲಸಕ್ಕೆ. ಕೆಲಸ ಸಿಗತ್ತೆ, ನೋ ವರೀಸ್. ಬಟ್ ಅದಕ್ಕೂ ಒಂದು ಒಳ್ಳೆ ಟೈಮ್ ಬರಬೇಕು ಗೈಸ್, ಅದಕ್ಕೂ ಒಂದು ಒಳ್ಳೆ ಟೈಮ್ ಬರಬೇಕು. ಚೆನ್ನಾಗಿರೋ ಕೆಲ್ಸಕ್ಕೆ ಹೋಗ್ತೀನಿ, ಅದನ್ನು ಶೂಟ್ ಮಾಡ್ತೀನಿ. ನಂಗೆ ಆಫರ್ ಲೆಟ್ರ್ ಬಂದಿದ್ದು, ನನ್ನ ಕಂಪ್ನಿ ಒಳಗೆ ಹೋಗ್ತಿರೋದು, ನಿಂತಿರೋದು, ಕೂತಿರೋದು, ತಿಂತಿರೋದು ಎಲ್ಲನೂ ಶೂಟ್ ಮಾಡ್ಬಿಟ್ಟು ಹಾಕ್ತೀನಿ. ಆಯ್ತಾ, ತಲೆ ಕೆಡ್ಸ್ಕೊಂಬಿಡಿ ನೀವೆಲ್ಲ. ಮೇನ್ ಹಾಬಿ ನಂದು ಅಂತ ಅಂದರೆ ನಾನು ತುಂಬ ಚೆನ್ನಾಗಿ ತಿಂತೀನಿ. ಐ ಲವ್ ಈಟಿಂಗ್. ದ್ಯಾಟ್ಸ್ ಒನ್ ಆ್ಯಂಡ್ ಓನ್ಲಿ ದ ಹಾಬಿ ನಾನು ಇವತ್ತವರೆಗೂ ಕ್ಯಾರಿ ಮಾಡ್ಕೊಂಡು ಬಂದಿರೋದು. ಅದು ಬಿಟ್ಟರೆ ಕುಕ್ಕಿಂಗು ಎರಡು. ಕುಕ್ಕಿಂಗ್ ಹ್ಯಾಸ್ ಬಿಕಮ್ ಮೋರ್ ಲೈಕ್ ರೆಸ್ಪಾನ್ಸಿಬಿಲಿಟಿ ದ್ಯಾನ್ ಟೆಲಿಂಗ್ ಇಟ್ ಆಸ್ ಆನ್ ಹಾಬಿ. ಅದು ಆ್ಯಕ್ಚುಲಿ ನನ್ನ ರೆಸ್ಪಾನ್ಸಿಬಿಲಿಟಿ. ಬಟ್ ಒಳ್ಳೆ ಹಾಬೀಸ್ ಯಾವುದೂ ಇಲ್ಲ. ಬುಕ್ ಓದೋದು, ಸಿಂಗಿಂಗು, ಸ್ವಿಮ್ಮಿಂಗು, ಆಮೇಲೆ ಪೊಯಮ್ಸ್ ಎಲ್ಲ ಬರೀತಾರಲ್ವಾ, ಪೊಯಮ್ಸು, ಲಿಟ್ರೇಚರು. ನಿಜವಾಗ್ಲೂ ನನಗೆ ಅಷ್ಟೊಂದೆಲ್ಲ ಟ್ಯಾಲೆಂಟ್ ಇಲ್ಲ. ಬಟ್ ನನಗೆ ಅದು ಅಷ್ಟೆ. ಅಲ್ಪ ಸ್ವಲ್ಪ ಆದರೂ ನನ್ನ ಬಗ್ಗೆ ಗೊತ್ತಾಗಿರುತ್ತೆ ಈಗ ಅಂತ ನಾನು ಅಂದ್ಕೊಳ್ತೀನಿ. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಏನು ಅನಿಸಿದೆ ನಾನು ಇಷ್ಟೊಂದೆಲ್ಲ ಮಾತಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ನನ್ನ ಸರೌಂಡಿಂಗ್ ಪೀಪಲ್ಗೆ ಗೊತ್ತಿರುತ್ತೆ ನಾನು ಹಿಂಗೆ ಮಾತಾಡೋದು ಅಂತ. ಬಟ್ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಸ್ವಲ್ಪ ಗಾಬರಿ ಆಗ್ಬೋದು, ಫಸ್ಟ್ ವಿಡಿಯೋದಲ್ಲೇ ಏನು ಹಿಂಗೆ ಮಾತಾಡ್ತಿದ್ದಾಳೆ ಅಂತ. ಬಟ್ ಗಾಯ್ಸ್, ನಾನು ಮಾತಾಡಿಲ್ಲ ಅಂದರೆ ನನ್ನ ಕೈಲಿ ಇರೋದಕ್ಕೆ ಆಗಲ್ಲ. ನನ್ನ ಹತ್ರ ಇಷ್ಟು ಪಿಕ್ಚರ್ಸ್ ಎಲ್ಲ ಇದೆ, ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಕಾರ್ಡ್ಬೋರ್ಡ್ ಇದೆ, ಅದ್ರ ಜೊತೆ ಗ್ಲೂ ತೊಗೊಂಡಿದ್ದೀನಿ. ಸಿಂಪಲ್. ಈಗ ಏನಂತ ಅಂದರೆ ಈ ಕಾರ್ಡ್ಬೋರ್ಡ್ ಮೇಲೆ ನಂಗೆ ಏನೇನು ಅನಿಸುತ್ತೋ ಎಲ್ಲ ತೆಗೆದು ಅಂಟಿಸೋದಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ.
ಆಗಲೇ ಲಾಸ್ಟ್ ಕ್ಲಿಪ್ ನೋಡ್ದಂಗೆ ನನ್ನ ವಿಷನ್ ಬೋರ್ಡ್ ಈ ಥರ ಕಾಣುತ್ತೆ. ಐ ಜಸ್ಟ್ ಎಕ್ಸ್ಪ್ಲೇನ್ ಯು ಪೀಪಲ್, ಆಯಿತಾ? ಕೆಲವೊಂದು ಹೇಳ್ತೀನಿ, ಎಲ್ಲನೂ ಹೇಳೋದಕ್ಕಾಗಲ್ಲ. ಅದು ಲಾಸ್ಟ್ವರೆಗೂ ಅದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರಲಿ ಅಂತ. ಇಲ್ಲಿ ಸಿ ಐ ಹ್ಯಾವ್ ಪೇಸ್ಟೆಡ್ ಅ ಜಾಬ್ ಆಫರ್ ಲೆಟರ್, ಅದ್ರದ್ದು ರಿಲೇಟೆಡು, ಆಮೇಲೆ ಫಿಟ್ನೆಸ್ ರಿಲೇಟೆಡ್, ಆಮೇಲೆ ಇನ್ನೇನು ನ್ಯೂ ಹೋಮ್ಗೆ ಶಿಫ್ಟ್ ಆಗಬೇಕು ಅಂತ ಒಂದು ಪಿಕ್ಚರ್. ಎಷ್ಟೊಂದು ವಿಷನ್ ಬೋರ್ಡ್ ಅಲ್ಲಿ ನನ್ನ ಈ ವರ್ಷದ ಅಚೀವ್ಮೆಂಟ್ಸ್ ನಾನು ಪೇಸ್ಟ್ ಮಾಡಿದ್ದೀನಿ. ಸೊ ನೋಡೋಣ ಯಾವುದು ಆಗತ್ತೆ ಯಾವುದು ಆಗಲ್ಲ ಅಂತ. ಐ ವಿಲ್ ಬಿ ವೆರಿ ಕ್ಯೂರಿಯಸ್ ಆ್ಯಂಡ್ ನಿಮಗೂ ಇದೆ ಕ್ಯೂರಿಯಾಸಿಟಿ. ಲಾಸ್ಟ್ ಡಿಸೆಂಬರ್ವರೆಗೂ ಇರಲಿ ಅಂತ ಕೇಳ್ಕೊಳ್ತೀನಿ. ಅಟ್ ಲಾಸ್ಟ್ ಏನಾಗುತ್ತೆ ನೋಡೋಣ. ಬಟ್ ಐ ವಿಲ್ ಡೆಫಿನೆಟ್ಲಿ ಪುಟ್ ಮೈ ಎಫರ್ಟ್ ಆ್ಯಂಡ್ ಬಿ ಕನ್ಸಿಸ್ಟೆಂಟ್ ಆನ್ ಯೂಟ್ಯೂಬ್ ಆ್ಯಸ್ ವೆಲ್. ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಅಡುಗೆ ಬಗ್ಗೆ, ಕುಕಿಂಗ್ ಬಗ್ಗೆ ನಾನು ಕುಕ್ ಮಾಡಿಬಿಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಚಾಲೆಂಜಸ್ ಏನೇನು ಬೇಕೋ ಎಲ್ಲ ಕಮೆಂಟ್ ಮಾಡಿ ನೋಡೋಣ. ಎಲ್ಲ ಥರ ಟ್ರೈ ಮಾಡೋಣ ಅಂತ ಇದ್ದೀನಿ. ಅಟ್ ಲಾಸ್ಟ್ ಐ ವಾಂಟ್ ಟು ಅಚೀವ್ ಸಮಥಿಂಗ್ ಆನ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅನ್ನೋದೊಂದು ಮೈಂಡಲ್ಲಿದೆ ಅಷ್ಟೇ. ಇಷ್ಟು ದಿನ ಹೆಂಗೋ ಸುಮ್ಮನೆ ಇದ್ದೆ, ಬಟ್ ಇನ್ಮೇಲೆ ಹಂಗಿರೋದು ಬೇಡ, ಕಂಫರ್ಟ್ ಝೋನಿಂದ ಈಚೆ ಬರೋಣ ಅಂತ ಎಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ನನ್ನ ವಿಷನ್ ಬೋರ್ಡ್. ದಿಸ್ ಇಸ್ ಹೌ ಮೈ ವಿಷನ್ ಬೋರ್ಡ್ ಲುಕ್ಸ್. ಸಿ ವೆರಿ ಕ್ಯೂಟ್ ಅಲ್ಲ? ಕಮೆಂಟ್ ಮಾಡಿ ನನ್ನ ವಿಷನ್ ಬೋರ್ಡ್ ಹೆಂಗಿದೆ ಅಂತ. ಆ್ಯಂಡ್ ವಿಶ್ ಮೀ ಬೆಸ್ಟ್ ಆಫ್ ಲಕ್. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹೋಪ್ ಈ ಇಯರಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಿ ಖುಷಿಯಾಗಿ ನೆಮ್ಮದಿಯಾಗಿ ಚೆನ್ನಾಗಿರಿ ಅಂತ ಹೇಳ್ತಾ, ಅಟ್ ಲಾಸ್ಟ್ ಐ ಜಸ್ಟ್ ವಾಂಟ್ ಟು ಸೇ ಎವ್ರಿಬಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಆ್ಯಂಡ್ ದಯವಿಟ್ಟು ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಡೂ ಆಲ್ ದ ಗುಡ್ ಥಿಂಗ್ಸ್ ದಟ್ ಯು ಕ್ಯಾನ್ ಫಾರ್ ಮೈ ವಿಡಿಯೋ. ಆ್ಯಂಡ್ ನೋಡೋಣ ಯಾರ್ಯಾರು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಖಂಡಿತವಾಗ್ಲೂ ಕಮೆಂಟ್ ಹಾಕಿ. ಐ ವಿಲ್ ಬಿ ರಿಯಲಿ ಹ್ಯಾಪಿ ಟು ಹಿಯರ್ ಆಲ್ ಆಫ್ ದ್ಯಾಟ್. ಆ್ಯಂಡ್ ಹೋಪ್ ಎಲ್ಲರೂ ಖುಷಿಯಿಂದ ನಗ್ನಗ್ತಾಯಿಂದ ಒಂದೊಳ್ಳೆ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನನ್ನ ಬಗ್ಗೆ ವಿಡಿಯೋನ ಇಷ್ಟೊತ್ತವರೆಗೂ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಡೆಫಿನೆಟ್ಲಿ ಕಾಯ್ತಾ ಇರಿ. ಇನ್ಮೇಲೆ ಡೆಫಿನೆಟ್ಲಿ ಕನ್ಸಿಸ್ಟೆಂಟಾಗಿ ನಾನು ಏನಾದರೂ ಪೋಸ್ಟ್ ಮಾಡ್ತಾ ಇರ್ತೀನಿ. ಐ ವಿಲ್ ಆಲ್ಸೋ ಲಿಂಕ್ ಮೈ ಇನ್ಸ್ಟಾಗ್ರಾಮ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಹೋಗಿ ಅಲ್ಲೂ ಫಾಲೋ ಮಾಡಿ. ಆ್ಯಂಡ್ ಯಾ ಥ್ಯಾಂಕ್ ಯು. ಬಾಯ್.